ಇಂದು ಶಹಾಪುರದ ಐಬಿಯಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮ್ರೇಡ್ ಪುಟ್ಟಮಾಧವ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಏಪ್ರಿಲ್ 26ರಿಂದ 28ನೇ ತಾರೀಕುವರೆಗೆ ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ 9ನೇ ರಾಜ್ಯ ಸಮ್ಮೇಳನವನ್ನು ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ. ಭಾಳ ಮುಖ್ಯವಾಗಿ ಕೃಷಿ ಕೂಲಿಕಾರರನ್ನು ಮತ್ತು ಗ್ರಾಮೀಣ ಕಾರ್ಮಿಕರನ್ನು ಕಾಡ್ತಾ ಇರುವಂಥ ಮನೆ ನಿವೇಶನದ ಪ್ರಶ್ನೆಗಳು, ಉದ್ಯೋಗದ ಪ್ರಶ್ನೆ, ಬ್ಯಾಂಕ್ ಸಾಲದ ಪ್ರಶ್ನೆಗಳು, ಅದಲ್ಲದೆ ಯುದ್ಧದ ಪರಿಣಾಮವಾಗಿ ಈ 3 ತಿಂಗಳಿಂದ ಈಚೆಗೆ ನಡೆದಿರುವಂಥ ಘಟನೆಯಿಂದ ಕೃಷಿ ಕೂಲಿಕಾರರು, ರೈತರು ಮತ್ತು ಕಾರ್ಮಿಕರಿಗೆ ವಿಪರೀತ ಬೆಲೆ ಹೆಚ್ಚಳದ ಪರಿಣಾಮವಾಗಿ ಕೊಳ್ಳುವ ಶಕ್ತಿ ಇವತ್ತು ಕುಂದುತ್ತಾ ಇರೋದ್ರ ಬಗ್ಗೆ, ಕಡಿಮೆ ಆಗ್ತಾ ಇರುವಂಥದ್ರ ಬಗ್ಗೆ, ಅದಲ್ಲದೆ ಕೃಷಿಯಲ್ಲಿ ಕೂಲಿಕಾರರು ಕೆಲಸ ತೊಡಗಬೇಕು ಅಂತ ಹೇಳಿದ್ರೆ ಕೆಲಸವಿಲ್ಲದ ಹಾಗೆ ಯುದ್ಧದ ಪರಿಣಾಮ ಆಗಿರುವಂಥ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ 3 ದಿನಗಳ ಕಾಲ ನಾವು ಚರ್ಚೆ ಮಾಡೋರಿದ್ದೀವಿ. ಮೊದಲ ದಿನ 26ನೇ ತಾರೀಕು ಸಾಯಂಕಾಲ ಶಹಾಪುರದಲ್ಲಿ 10,000ಕ್ಕೂ ಹೆಚ್ಚು ಜನರ ಬೃಹತ್ ಮೆರವಣಿಗೆ ಮತ್ತು ಬಹಿರಂಗ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಬಹಿರಂಗ ಸಭೆಗೆ ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಮತ್ತು ಮಾಜಿ ಸಂಸತ್ ಸದಸ್ಯರೂ ಆಗಿರುವಂಥ ವಿಜಯರಾಘವನ್ರವರು ಆಗಮಿಸ್ತಾರೆ, ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದಲ್ಲದೆ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಿ ವೆಂಕಟರವರು, ಹಾಲಿ ಸಂಸತ್ ಸದಸ್ಯರು, ನಮ್ಮ ಸಂಘದ ಉಪಾಧ್ಯಕ್ಷರು ಆಗಿರುವಂಥ ಶಿವದಾಸನ್ರವರು, ಅದಲ್ಲದೆ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ ರಾಜ್ಯಗಳ ನಮ್ಮ ಸಂಘದ ಅಲ್ಲಿಯ ರಾಜ್ಯ ಕಾರ್ಯದರ್ಶಿಗಳು ಈ ಬಹಿರಂಗ ಸಭೆಗೆ ಆಗಮಿಸ್ತಾರೆ. ಅದಲ್ಲದೆ ಇಲ್ಲಿಯ ಸ್ಥಳೀಕರಾದಂಥ ಚೆನ್ನಪ್ಪ ಆನೆಗುಂದಿರವರು ಮತ್ತು ಇಲ್ಲಿಯ ದವಲ್ ಸಾಬ್ ನದಾಫ್ ಅವರು, ಜೊತೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಹೊಸ್ಕೆರ ಅವರು, ಸ್ವಾಗತ ಸಮಿತಿಯ ಹನುಮೇಗೌಡರು, ಇತರ ಎಲ್ಲ ಮುಖ್ಯಸ್ಥರು ಈ ಒಂದು ಸಭೆಗೆ ಭಾಗವಹಿಸ್ತಾರೆ. 400 ಜನರನ್ನು ಪ್ರತಿನಿಧಿಸಿದಂಥ 1,500 ಸದಸ್ಯತ್ವಕ್ಕೆ ಒಬ್ಬರು ಪ್ರತಿನಿಧಿಗಳ ರೀತಿಯಲ್ಲಿ 3.5 ಲಕ್ಷ ಸದಸ್ಯರಿಗೆ ಪ್ರತಿನಿಧಿಸಿ 400 ಜನ ಪ್ರತಿನಿಧಿಗಳು ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸ್ತಾರೆ. ಈ 3 ದಿನಗಳು, ನಾಳೆ ಬಹಿರಂಗ ಸಭೆ ಆದ ನಂತರ 27 ಮತ್ತು 28ನೇ ತಾರೀಕು ರಾಜ್ಯದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಈ ಇತರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಕೃಷಿ ಕೂಲಿಕಾರರ ಬದುಕಿಗೆ ಯಾವ ದಾರಿಯನ್ನು ರೂಪಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋರಿದ್ದೀವಿ. ಈ ಚರ್ಚೆ ಮಾಡಿ ಕೊನೆಯ ದಿನ ಸಮಾರೋಪ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋದ್ರ ಮೂಲಕ ಸಮಾರೋಪ ಮಾಡಿ ಈ ಒಂದು ಸಮ್ಮೇಳನವನ್ನು ಮುಕ್ತಾಯ ಮಾಡ್ತೇವೆ.